ಆಯ್ಕೆಯಾಗಿದ್ದಾರೆ. ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳ ಪರವಾಗಿ ಅವರಿಗೆ ಅವರು ಒಳ್ಳೆ ಅಭಿವೃದ್ಧಿ ಕಡೆ ನಮ್ಮ ಪಂಚಾಯಿತಿಯನ್ನ ಕೊಂಡೊಯ್ಲಿ, ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಧ್ಯಕ್ಷ ಉಪಾಧ್ಯಕ್ಷ ಚೆನ್ನಾಗಿ ಮಾಡಿ ಮಾಮ ಏನ್ ಕ್ರಮ ಮಾಮ ಮುಂದೆ ಒಬ್ಬೊಬ್ರದ್ದು ಫೋಟೋ ಯಾರು ಆಚೆ ಕಡೆ ಬಂದ್ರೆ ಎಲ್ಲಾರ್ದು ಸಕಾಲ ಬರುತ್ತೆ. ಸೇರ್ಕೊಳ್ರಿ ಅರ್ಧ ಸೇರ್ಕೊಳ್ರಿ ಸಾಹೇಬ್ರೆ. ಆ ಕಡೆ ಬಾಬಾ ಪರವಾಗಿಲ್ಲ. ಏನು ಈ ದಿನ ನಮ್ಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಿಗೆ ಉಪಚುನಾವಣೆ ಒಂದು ನಡೆಯಿತು. ಇದರಲ್ಲಿ ಯಾವ ಪಕ್ಷ ಭೇದವಿಲ್ಲದೆ ಎಲ್ಲ ಒಮ್ಮತದಿಂದ ನಮ್ಮ ಶೀನಣ್ಣವ್ರ ಮಿಸ್ಸಸ್ ಅವರು ಆಯ್ಕೆ ಆಗಿದ್ದಾರೆ. ಇದು ಯಾವುದೇ ಒಂದು ರಾಜಕೀಯವಾಗಿ ಆಗಲಿ ಯಾವುದು ನಾವು ತೆಗೆದುಕೊಂಡಿರ ಎಲ್ಲರಿಗೂ ಒಂದು ಅಧಿಕಾರ ಹಂಚಿಕೆ ಆಗಬೇಕಂತ ಈ ಎಲ್ಲ ಎರಡೂ ಪಕ್ಷಗಳು ಸೇರಿ ಕಾಂಗ್ರೆಸ್ ಆಗ್ಬೋದು BJP ಆಗ್ಬೋದು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಇನ್ನಷ್ಟು ಕೆಲಸಗಳು ಮಾಡಲಿ, ಮತ್ತು ಈ ಅಧಿಕಾರ ಇನ್ನೊಂದಷ್ಟು ಜನಕ್ಕೆ ಸಿಗಲಿ, ಮತ್ತು ಅವರು ದಯದಿಂದ ನಮ್ಮ ಪಂಚಾಯತಿಗೆ ಇನ್ನೊಂದಷ್ಟು ಕೆಲಸಗಳು ನಮ್ಮ ಶಾಸಕರಿಂದ ಆಗ್ಬೋದು, ಇಲ್ಲ MP ಸಾಹೇಬ್ರಿಂದ ಆಗ್ಬೋದು, ನಮ್ಮ MLC ಸಾಹೇಬ್ರಿಂದ ಆಗ್ಬೋದು ತಂದು ಕೊಟ್ಟು ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಆ ಧೈರ್ಯದಿಂದ ಅವ್ರನ್ನ ಈ ದಿನ ಆಯ್ಕೆ ಮಾಡಿದ್ದೀವಿ. ಅದು ನಮ್ಮ ಬಳ್ಳೂರಿಗೆ ಒಂದು ಉತ್ತಮ ಇನ್ನೊಂದೇನೆಂದರೆ ಉತ್ತಮ ಸಂದೇಶ. ಯಾವುದೋ ಜಗಳ ಇಲ್ದಿರ, ಯಾವುದು ಭೇದ ಭಾವ ಇಲ್ದಿರ ಎಲ್ಲರಿಗೆ ಒಂದು ಅಧಿಕಾರ ಕೊಡಬೇಕಂತ ಈ ಎಲೆಕ್ಷನ್ನಲ್ಲಿ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ದೀವಿ. ಸವಿತಾ ಅಂತ ನಮ್ಮ ಶೀನಣ್ಣವ್ರ ಮಿಸ್ಸಸ್ಸು 2ನೇ ಬಾರಿ ಆಯ್ಕೆ ಆಗಿದ್ದಾರೆ. ಅದರಿಂದ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ ಸೀನಿಯರಿಟಿ ಇದರಲ್ಲಿ. ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾವು 4 ವರ್ಷದಿಂದ ಎಲ್ಲರೂ ಹಂಚಿಕೆ ಮಾಡಿಕೊಂಡು ಉಪಾಧ್ಯಕ್ಷರು ಅಧ್ಯಕ್ಷರೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಒಮ್ಮತವಾಗಿ ಎಲ್ಲರೂ 22 ಜನ ಸೇರಿ ಒಟ್ಟಿಗೆ ನಾವು ಈ ಬಳ್ಳೂರು ಗ್ರಾಮದಲ್ಲಿ ಎಲ್ಲ ಕಾಮಗಾರಿ, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಸ್ಲಾಬ್ ಇರ್ಬೋದು ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ನೀರಿನ ಸಮಸ್ಯೆ ಹೋದ ಬಾರಿಗಿಂತ ಈ ಬಾರಿ ನಾವು ಭಾರಿ ಚೆನ್ನಾಗಿ ಎಲ್ಲರೂ ಜನಕ್ಕೆ ನೀರು ಕೊಟ್ಕೊಂಡು ಬರ್ತಾಯಿದ್ದೀವಿ. ಹೋದ ಬಾರಿ ಬಂದು ತುಂಬ ತೊಂದರೆ ಆಗಿ ಟ್ಯಾಂಕರ್ನೆಲ್ಲ ಹೊಡೆದಿದ್ವಿ. ಈ ಸಾರಿ ಆ ಪರಿಸ್ಥಿತಿ ಇಲ್ಲದೆ ಜನಗಳಲ್ಲಿ ನಾವು ಕಾಪಾಡ್ಕೊಂಡು ಬರ್ತಾಯಿದ್ವಿ. ಇನ್ನು ಮುಂದೆ ಅದೇ ಥರ ಮಾಡ್ತೀವಿ. ಇನ್ನೂ ಇರೋರ್ಗೆ ಹಂಚಿಕೆ ಮಾಡ್ಕೊಂಡು ಒಮ್ಮತವಾಗಿ 22 ಜನ ಒಟ್ಟಿಗೆ ಹೋಗ್ತಾಯಿದ್ದೀವಿ. ನಾವು ಇದೇ ಥರ ನಡೆಸ್ತೀವಿ. ಊರಿನ ಜನ ಮತ್ತು ಸದಸ್ಯರು ಶಾಶ್ವತವಾಗಿ ಇದು ಪಂಚಾಯಿತಿ ಇರ್ತದೆ, ಆದರೆ ಈ ಅಧಿಕಾರ ಶಾಶ್ವತವಾಗಿರಲ್ಲ. ಅಂಥದ್ರನ್ನ ಜನ ಎಲ್ಲ ಸೇರಿ ಹಂಚಿಕೆ ಇಷ್ಟಿಷ್ಟು ದಿವಸ ಅಂತ ಎಲ್ಲನೂ ಹಂಚಿಕೆ ಮಾಡಿರೋದ್ರಿಂದ ನಮ್ಮ ಸವಿತಾ ಶ್ರೀನಿವಾಸ್ ಅವರು ಇವತ್ತು ಉಪಾಧ್ಯಕ್ಷರಾಗವ್ರೆ. ಅವರು ಈ ಗ್ರಾಮಕ್ಕೆ ಹೆಚ್ಚಿನ ಒತ್ತಾಯ ಕೊಟ್ಟು ಗ್ರಾಮ ಪಂಚಾಯಿತಿ ಹಳ್ಳಿಗೂ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ವಿದ್ಯುತ್ ದೀಪ ಎಲ್ಲ ಅವರ ಸಮ್ಮುಖದಲ್ಲಿ 5 ಗ್ರಾಮಕ್ಕೆ ಕೊಟ್ಟು ಎಲ್ಲರನ್ನೂ ಸಹಕರಿಸಬೇಕಾಗಿ ವಿನಂತಿ.